ಕನ್ನಡ ವಾಹಿನಿಗೆ ಸ್ವಾಗತ. ಇಂದು ಯರಗಟ್ಟಿ ನಗರದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನಾಗ ಪಂಚಮಿಯನ್ನ ಬಸವ ಪಂಚಮಿಯಾಗಿ ಮಾಡಿ ರೋಗಿಗಳಿಗೆ ಹಾಲು ಹಣ್ಣು ವಿತರಣೆ ಮಾಡಲಾಗಿದೆ. ಈ ವೇಳೆ ಮಾತನಾಡಿದ ಡಿಎಸ್ಎಸ್ ಮಹಿಳಾ ಮುಖಂಡರು ಆದ ಮಂಜುಳಾ ರಾಮನಗಟ್ಟಿ ಮಾತನಾಡಿ, ಮೌಢ್ಯಕ್ಕೆ ಶರಣಾಗದೆ ಬಡ ಮಕ್ಕಳಿಗೆ ಹಾಲು ವಿತರಣೆ ಮಾಡಿ ನಾಗ ಪಂಚಮಿಯನ್ನ ಬಸವ ಪಂಚಮಿಯನ್ನಾಗಿ ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಸತೀಶ್ ಜಾರಕಿಹೊಳಿ ಮಾರ್ಗದರ್ಶನದಲ್ಲಿ ಮಾನವ ಬಂಧುತ್ವ ವೇದಿಕೆ ಸಂಘಟನೆ ಮೌಢ್ಯ ವಿರೋಧಿ ಕಾರ್ಯಕ್ರಮ ಮಾಡ್ತಾ ಇದೆ. ಇದು ಶ್ಲಾಘನೀಯ ಎಂದರು. ನಾಗರಿಗೆ ಹಾಲು ಸುರಿದು ಹಾಲು ಪೋಲ್ ಮಾಡುವಂತ ವ್ಯವಸ್ಥೆ ನಮ್ಮೊಳಗ ಇರುವುದು ಬೇಡ. ಅದನ್ನ ಮನಸ್ಸಿನಿಂದ ತೊಡೆದು ನಾವು ಒಳ್ಳೆ ಆರೋಗ್ಯವಂತರಾಗಿರ್ಲಿಕ್ಕೆ ನಾವೇ ಹಾಲನ್ನು ತಿಂದು ನಾವು ಇನ್ನುಳಿದ ಬಡ ಮಕ್ಕಳಿಗೆ ಹಾಲನ್ನು ಕೊಡೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ. ಮತ್ತು ಹಾವು ಸಸ್ಯಾಹಾರಿ ಪ್ರಾಣಿಯಲ್ಲ, ಮಾಂಸಾಹಾರಿ ಪ್ರಾಣಿ ಅದು. ಅದಕ್ಕೂ ಕೂಡ ನಾವು ಹಾಲು ಹಾಕೋದ್ರಿಂದ ಅದಕ್ಕೂ ಕೂಡ ಆರೋಗ್ಯ ಕೆಡ್ತದೆ. ನಾವು ಹಾಲು ಎರೆಯುವುದು ಬಹಳ ತಪ್ಪಾದಂಥ ವಿಷಯ. ಹಾಗಾಗಿ ತಾವು ದಯಮಾಡಿ ಎಲ್ಲರೂ ಇನ್ನು ಮುಂದಿನ ದಿನಮಾನೊಳಗಾದರೂ ಈ ಸಾಕಷ್ಟು ನಮ್ಮ ದೇಶ ವಿಜ್ಞಾನದೆಡೆಗೆ ನಡ್ತದೆ ಮತ್ತು ನಾವು ಡಿಜಿಟಲ್ ಯುಗದಲ್ಲಿದ್ದೇವೆ. ಈಗಾಗಲೇ ಸಾಕಷ್ಟು ಎಲ್ಲವನ್ನು ವೈಚಾರಿಕವಾಗಿ ನೋಡ್ತಾ ಬರುವಂಥದ್ದಾದ್ರೆ ಇದು ಬಹಳ ಮೌಢ್ಯ ವಿರೋಧಿ ಕೆಲಸ ಆಗ್ತದೆ. ಇವತ್ತು ಬಸವಣ್ಣವರು ಲಿಂಗೈಕ್ಯವಾದಂಥ ದಿನ ಇದು. ಇದನ್ನು ತೆರೆಮರೆಗೆ ಸರಿಸೋದಕ್ಕಾಗಿ, ಇದನ್ನು ಒಂದು ಮುಚ್ಚಿ ಹಾಕುವುದಕ್ಕಾಗಿ ಹಾವಿಗೆ ಹಾಲೆರೆಯುವಂಥ ಕೆಲಸವನ್ನು ದುಷ್ಟರು ಮಾಡಿಟ್ಟಿದ್ದಾರೆ. ಆ ವಿಚಾರವನ್ನು ನಾವು ಇನ್ನು ಮೊದಲಿನಿಂದ ಹಿಡ್ಕೊಂಡು ಈಗಿನವರೆಗೂ ನಾವು ಈ ವೇಳೆ ಸಾಹುಕಾರ್ ಅಭಿಮಾನಿಗಳು ಆದ ಮಲ್ಲಿಕ್ ಬಾಗವಾನ್, ಭಾಸ್ಕರ್ ಹಿರೇಮೆತ್ರಿ, ಸಲೀಂ ಜಮಾದರ್, ರಫೀಕ್ ಡಿಕೆ, ಸಂತೋಷ್ ಚೆನ್ನೆಮೆತ್ರಿ ಸೇರಿ ಹಲವು ಗಣ್ಯರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.